ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 390ನೇ ಶ್ಲೋಕ. ಸದೇವೇದಂ ಸರ್ವಂ ಜಗದವಗತಂ ವಾಂಗ್ಮನಸಯೋ ಸತೋನ್ಯನ್ಯಾಸ್ತೇವ ಪ್ರಕೃತಿಪರಸೀಮ್ನಿಸ್ಥಿತವತಃ ಪೃಥಕ್ಕಿಂ ಮೃತ್ಸ್ನಾಯಾ ಕಲಶಕಟಕುಂಭಾದ್ಯವಗತಂ ವದತ್ತೇಷ ಭ್ರಾಂತಸ್ತ್ವಹಮಿತಿ ಮಾಯಾಮದಿರಯಾ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಅಂದರೆ ಯಾವನು ತತ್ವವನ್ನು ತಿಳ್ಕೊಂಡಿದ್ದಾನೆ, ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾನೆ, ಅವನಿಗೆ ಈ ಸಂಪೂರ್ಣ ಜಗತ್ತನ್ನುವಂಥದ್ದು ಅದು ಸದ್ರೂಪವಾಗಿಯೇ ಕಾಣಿಸ್ತದೆ ಅಂತ. ಪ್ರತಿಯೊಂದು ವಸ್ತುವಿನಲ್ಲಿ ನಾವು ನಾಮರೂಪಗಳನ್ನು ಬಾಧಿಸಿ ನೋಡಬೇಕು. ಅಸ್ಥಿಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನೇ ಕಾಣಬೇಕು ಅಂತ ಹೇಳ್ತಾರೆ. ನಾವು ನಾಮರೂಪದಿಂದ ನೋಡಲಿಕ್ಕೆ ಹೋದಾಗ ಪ್ರಪಂಚ ನಮಗೆ ಭೇದಾಕಾರವಾಗಿ ತೋರ್ತದೆ. ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ಭೇದ ಅನ್ನುವಂಥದ್ದಿರ್ತದೋ ಅಲ್ಲಿ ನಮಗೆ ಭಯ ಅನ್ನುವಂಥದ್ದಿರ್ತದೆ. ಅದಕ್ಕೆ ನಾವು ಭಯವನ್ನು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ಆ ಅದ್ವಯ ರೂಪವಾಗಿರತಕ್ಕಂಥ ಬ್ರಹ್ಮವನ್ನೇ ನಾವು ಸರ್ವತ್ರ ಕಾಣಬೇಕು. ಅದಕ್ಕೆ ಇಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಸದೇವೇದಂ ಸರ್ವಂ ಜಗದವಗತಂ ವಾಂಗ್ಮನಸಯೋ ಸತೋ ಅನ್ಯನ್ನಾಸ್ತೇವ ಪ್ರಕೃತಿ ಪರಸೀಮ್ನಿ ಸ್ಥಿತವತಃ. ಪ್ರಕೃತಿ ಪರಸೀಮ್ನಿ ಸ್ಥಿತವತಃ ಅಂತ ಹೇಳಿದ್ರಿ. ಇಲ್ಲಿ ಈ ಪ್ರಕೃತಿಯ ಒಂದು ಸೀಮೆಯನ್ನು ಮೀರಿ, ಈ ಪ್ರಕೃತಿ ಅಂತಂದರೆ ತ್ರಿಗುಣಾತ್ಮಕವಾಗಿರುವಂಥದ್ದು ಪ್ರಕೃತಿ ಅಂತ ಹೇಳಿಸಿಕೊಳ್ಳುತ್ತದೆ. ಸತ್ವ ರಜ ತಮ ಈ ಮೂರೂ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಇದು ಪ್ರಕೃತಿ. ಅಂದರೆ ಈ ಪ್ರಪಂಚ, ಈ ಜಗತ್ತನ್ನುವಂಥದ್ದು. ಇದನ್ನು ಯಾವನು ಮೀರಿ ನಿಂತಿರ್ತಾನೋ, ಅಂದರೆ ಈ ಪ್ರಕೃತಿಗೆ ಕಾರಣವಾಗಿರತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಮಹಾತ್ಮನಿದ್ದಾನೆಯೋ, ಬ್ರಹ್ಮಜ್ಞಾನಿ ಇದ್ದಾನೆಯೋ, ಅಂಥವನಿಗೆ ವಾಂಗ್ಮನಸ್ಸುಗಳಲ್ಲಿ, ವಾಕ್ ಮನಸಯೋಹೋ ಅಂತ ಹೇಳ್ತಾರೆ. ವಾಕ್ಕು ಮತ್ತು ಮನಸ್ಸು ಇವುಗಳಲ್ಲಿ ಅಂತ ಅವಗತಂ ತೋರುತ್ತಿರುವಂಥ ಇದಂ ಸರ್ವಂ ಜಗತ್, ಈ ಜಗತ್ತೆಲ್ಲವೂ. ಯಾಕಂದರೆ ನಾವು ವಾಣಿಯಿಂದ ಈ ಜಗತ್ತಿನ ಬಗ್ಗೆ ಮಾತಾಡ್ತಾ ಇರ್ತೀವಿ, ಮನಸ್ಸಿನಿಂದ ಈ ಜಗತ್ತನ್ನು ನಾವು ತಿಳಿತಾ ಇರ್ತೀವಿ. ಆದರೆ ತತ್ವಜ್ಞಾನಿಯೂ ಕೂಡ ಅವನು ವಾಕ್ ಮನಸ್ಸುಗಳಿಂದ ಅವನಿಗೇನು ತೋರ್ತದಲ್ಲ ಈ ಜಗತ್ತನ್ನುವಂಥದ್ದು, ಇದೆಲ್ಲವೂ ಹೇಗಿದೆ ಅಂತಂದರೆ ಸತ್ ಏವ ಅಂತ ಹೇಳಿದರು. ಅವನಿಗೆ ಸದ್ವಸ್ತುವಾಗಿಯೇ ತೋರ್ತದ ಅಂತ. ಯಾಕೆಂದರೆ ಸದ್ರೂಪವಾಗಿರತಕ್ಕಂಥ ಬ್ರಹ್ಮ ಅದು ಎಲ್ಲದರಲ್ಲಿ ಅನುಶ್ಯೂತವಾಗಿರತಕ್ಕಂಥದ್ದು. ಅದಕ್ಕೆ ನಿಜಗುಣ ಶ್ರೀಗಳವರು ಯಾವೊಂದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆ ಸದ್ರೂಪದ ಲಕ್ಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಇದಮೆನಿಸಿಹುದು ಆವುದು ತಾನದಕ್ಕೆ ಆಶ್ರಯ ಪದವಾಗಿ ಬಾಧೆಯೊಂದಿದೆ ತೋರುತೆ ಸತ್ತೇ ನಿನ್ನ ನಿಜ ಅಂತ ಹೇಳಿದರು ಅವರು.
ಇದಮೆನಿಸಿಹುದು ಆವುದು, ಅದಕ್ಕೆ ತಾನು ಆಶ್ರಯ ಪದವಾಗಿ ಅಂತ ಹೇಳಿದರು. ನೋಡಿ, ಇದಂ ಬುದ್ಧಿಗೆ ವಿಷಯವಾಗಿರತಕ್ಕಂಥದ್ದು. ಈಗ ನಾವು ಕೊಡ ಇದೆ ಅಂತ ಹೇಳ್ತೀವಿ, ಕಂಬ ಇದೆ ಅಂತ ಹೇಳ್ತೀವಿ, ಬಟ್ಟೆ ಇದೆ ಅಂತ ಹೇಳ್ತೀವಿ. ನಮ್ಮ ಎದುರುಗಡೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ಇದೆ 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 ಅನ್ನುವಂಥದ್ದು. ಅದಕ್ಕೆ ಸನ್ಘಟಃ, ಸನ್ಪಟಃ, ಸನ್ಹಸ್ತಿ ಅಂಥೇಳಿ ಹಿಂಗೆ ಸನ್ ಅಂದರೆ ಸದ್ರೂಪ ಅನ್ನುವಂಥದ್ದು ಪ್ರತಿಯೊಂದು ವಸ್ತುವಿನಲ್ಲಿ ಅದು ಇದೆ ಅನ್ನುವಂಥದ್ದೇನದಲ್ಲ. ಪ್ರತಿಯೊಂದು ವಸ್ತು ಈ ವಸ್ತು ಇದು ಘಟ ಇದೆ, ಪಟ ಇದೆ, ಪಟ ಅಂದರೆ ಬಟ್ಟೆ, ಬಟ್ಟೆ ಇದೆ ಅಂತೀವಿ. ಸನ್ ಕುಡ್ಯಂ, ಹೀಗೆ ಎಲ್ಲದರಲ್ಲಿಯೂ ಆ ಸದ್ರೂಪ ಅನ್ನುವಂಥದ್ದು ಅನುಶ್ಯೂತವಾಗಿದೆ. ಇದಮೆನಿಸಿಹುದು ಆವುದು, ಇದಂ ಬುದ್ಧಿಗೆ ಯಾವುದು ವಿಷಯವಾಗಿದೆಯೋ ಅದಕ್ಕೆ ತಾನು ಆಶ್ರಯ ಪದವಾಗಿ. ಆ ಇದಂ ಅನ್ನೋದಕ್ಕೆ ಆಶ್ರಯ ಯಾವುದಪ್ಪ ಅಂತಂದರೆ ತಾನೇ, ಅಂದರೆ ಬ್ರಹ್ಮವೇ ಈ ಇದಂ ರೂಪವಾಗಿ ತೋರುವಂಥ ನಾಮರೂಪ ಜಗತ್ತಿಗೆ ಅದೇ ಆಶ್ರಯವಾಗಿರತಕ್ಕಂಥದ್ದು. ಆ ಇದಂ ಅನ್ನುವಂಥದ್ದೇನದಂದರೆ, ಈಗ ಹೋಳಿಗೆ ಮಾಡಿರ್ತಾರೆ, ಕರಿಗಡುಬು ಮಾಡಿರ್ತಾರೆ, ಹುಗ್ಗಿ ಮಾಡಿರ್ತಾರೆ. ಎಲ್ಲದರಲ್ಲಿ ಏನಿದೆ ಅಂತಂದರೆ ಒಂದು ಬೆಲ್ಲ ಅನ್ನುವಂಥದ್ದಿದೆ. ಬೆಲ್ಲದಿಂದ ಹುಗ್ಗಿನೂ ಮಾಡ್ತಾರೆ, ಹೋಳಿಗೆನೂ ಮಾಡ್ತಾರೆ, ಕರಿಗಡುಬು ಮಾಡ್ತಾರೆ. ಆ ಎಲ್ಲದರಲ್ಲಿ ಬೆಲ್ಲ ಅನ್ನುವಂಥದ್ದು ಸೇರಿಕೊಂಡದು. ಆ ಬೆಲ್ಲವನ್ನು ತಕ್ಕೊಂಡು ಬಿಟ್ಟರೆ ಅಲ್ಲಿ ಹೋಳಿಗೆ ಅನ್ನೋದಿಲ್ಲ, ಕಡುಬು ಅನ್ನೋದಿಲ್ಲ, ಹುಗ್ಗಿ ಅನ್ನೋದಿಲ್ಲ. ಹಾಗೆ ಈ ನಾಮರೂಪ ಪ್ರಪಂಚದೊಳಗೆ ಇದೆ ಅನ್ನುವಂಥದ್ದೇನದಲ್ಲ, ಅದು ಸದ್ವಸ್ತು ಅಂತ. ಒಂದರ ನಾಮರೂಪಗಳು ಮತ್ತೊಂದಕ್ಕಿಲ್ಲ. ಘಟದ ನಾಮರೂಪಗಳು ಪಟಕ್ಕಿಲ್ಲ, ಪಟದ ನಾಮರೂಪಗಳು ಮತ್ತೊಂದು ವಸ್ತುವಿನಲ್ಲಿಲ್ಲ. ಹೀಗೆ ನಾಮರೂಪಗಳಿಂದ ಈ ಜಗತ್ತನ್ನುವಂಥದ್ದು ನಮಗೆ ಭೇದಾಕಾರವಾಗಿ ತೋರಿದ್ರೂ ಕೂಡ ಅವೆಲ್ಲವೂ ಬಾಧಿಸಿಕೊಳ್ತಾ ಇದ್ದಾವೆ. ಆದರೆ ಅದು ಇದೆ ಅನ್ನುವಂಥದ್ದು ಮಾತ್ರ ಅದು ಯಾವಾಗಲೂ ಇರ್ತದೆ. ಈಗ ಗಡಿಗೆ, ಒಬ್ಬ ಕುಂಬಾರ ಗಡಿಗೆ ಮಾಡ್ಯಾನಂತ ತಿಳ್ಕೊಳ್ರಿ. ಮೊದಲೇನಿತ್ತದು? ಮಣ್ಣಿತ್ತು. ಅದರಿಂದ ಗಡಿಗೆಯನ್ನು ತಯಾರು ಮಾಡಿದ. ಈಗ ಗಡಿಗೆ ಅಂತದು ನಾವು ಕರಿತಾ ಇದ್ದೇವೆ. ಮೊದಲು ಮಣ್ಣಂತ ಕರಿತಿದ್ದೇವೆ, ಈಗ ಗಡಿಗೆ ಅಂತ ಕರಿತೇವೆ. ಒಡೆದು ಹೋದ್ಮೇಲೆ ಮತ್ತೆ ಮಣ್ಣು. ಅಂದರೆ ಅಲ್ಲಿ ಘಟ ಉತ್ಪತ್ತಿ ಪೂರ್ವದಲ್ಲಿನೂ ಮಣ್ಣದ, ಘಟ ತೋರುವಾಗಲೂ ಮಣ್ಣದ, ಒಡೆದ ನಂತರದಲ್ಲಿಯೂ ಕೂಡ ಮಣ್ಣದ. ಆ ಮಣ್ಣನ್ನುವಂಥದ್ದೇ ಇಲ್ಲಿ ಸದ್ರೂಪ ಅಂತ ನಾವು ದೃಷ್ಟಾಂತದೊಳಗೆ ಅದು ಸದ್ರೂಪ. ಯಾಕಂದ್ರೆ ಅದು ಯಾವಾಗಲೂ ಅಂತ, ಯಾವಾಗಲೂ ಇದ್ದದ್ದನ್ನೇ ಸದ್ರೂಪ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇದಮೆನಿಸಿಹುದು ಆವುದು ತಾನು ಅದಕ್ಕೆ ಆಶ್ರಯ ಪದವಾಗಿ ಬಾಧೆಯೊಂದದೆ ತೋರುತಿಹ ಸತ್ತೇ ನಿನ್ನ ನಿಜ ಅಂತ ಹೇಳ್ತಾರೆ. ಯಾವುದು ಬಾಧೆಯನ್ನು ಹೊಂದುವುದಿಲ್ಲವೋ, ನಾಮರೂಪಗಳು ಬಾಧಿಸಿಕೊಳ್ತಾ ಇದ್ದಾವೆ, ನಾಮರೂಪಗಳು ಬಾಧಿಸಿಕೊಳ್ತವೆ. ಆದರೆ ಈ ಅಸ್ಥಿಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಬ್ರಹ್ಮ ಮಾತ್ರ ಅದು ಯಾವತ್ತೂ ಬಾಧಿಸಿಕೊಳ್ಳಲಾರದು ಅಂತ. ಅದಕ್ಕೆ ಮೂರು ಕಾಲದಲ್ಲಿ ಯಾವುದು ಬಾಧಾರಹಿತವಾಗಿರ್ತದೋ ಅದಕ್ಕೆ ಸದ್ರೂಪ ಅಂತ ಕರೀತಾರೆ. ಹಂಗೆ ಇಲ್ಲಿ ಯಾವನು ಪ್ರಕೃತಿಯ ಒಂದು ಸೀಮೆಯನ್ನು, ಎಲ್ಲೆಯನ್ನು ಮೀರಿ ನಿಂತಿರ್ತಾ ಇದ್ದಾನೋ ಅವನ ಒಂದು ವಾಕ್ ಮನಸ್ಸುಗಳಲ್ಲಿರ್ತಕ್ಕಂಥ ಈ ಜಗತ್ತನ್ನುವಂಥದ್ದು, ಆ ವಾಕ್ ಮನಸ್ಸುಗಳಿಂದ ಯಾವ ಜಗತ್ತನ್ನುವಂಥದ್ದು ತೋರ್ತದೋ ಅದು ಏನದ ಅಂತಂದರೆ ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ಇದೆ ಅಂತ. ಅವನು ಕೇವಲ ಬ್ರಹ್ಮವನ್ನೇ ನೋಡ್ತಾನೆ ಹೊರತು ಅವನಿಗೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತನ್ನುವಂಥದ್ದು ಅದು ಅವನಿಗೆ ಸತ್ಯವಾಗಿ ಪ್ರತೀತಿ ಆಗುವುದಿಲ್ಲ. ಆದರೆ ಅಜ್ಞಾನಿಯಾಗಿರ್ತಕ್ಕಂಥ ಜೀವ ಏನು ಮಾಡ್ತಾನೆ? ಅವನಿಗೆ ಬ್ರಹ್ಮ ಕಾಣಂಗಿಲ್ಲ, ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನು ಕಾಣಂಗಿಲ್ಲ. ಅವನು ಬರೇ ನಾಮರೂಪವನ್ನೇ ನೋಡ್ತಾ ಇರ್ತಾನೆ. ಅಜ್ಞಾನಿ ಪುರುಷ ಈ ವಸ್ತು ಬೇರೆ, ಆ ವಸ್ತು ಬೇರೆ, ಅದಕ್ಕೆ ಏನೇನೋ ಬರೀ ಹೊರಗಿನ ನಾಮರೂಪವನ್ನೇ ಗ್ರಹಿಸ್ತಾನೆ ಹೊರತು
ಒಳಗಿರ್ತಕ್ಕಂಥ ಸದ್ರೂಪ ಅನ್ನುವಂಥದ್ದು, ಆ ಬ್ರಹ್ಮ ಅನ್ನುವಂಥದ್ದು ಏನೈತಲ್ಲ, ಬ್ರಹ್ಮವನ್ನು ಅವನು ಗ್ರಹಣ ಮಾಡಲಾರ. ಅದಕ್ಕಂದ್ರೆ ಅವರು ಅವಗತಂ ಇದಂ ಸರ್ವಂ ಜಗತ್ ಸತ್ ಏವ, ಅಂದರೆ ವಾಕ್ ಮನಸ್ಸುಗಳಲ್ಲಿ ತೋರ್ತಕ್ಕಂಥ ಈ ಜಗತ್ತೆಲ್ಲವೂ ಏನದದು ಸತ್ ಏವ, ಅಂದರೆ ಸದ್ವಸ್ತುವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸತಃ ಅನ್ಯತ್ ನ ಅಸ್ತಿ ಏವ, ಆ ಸದ್ವಸ್ತುವಿಗಿಂತಲೂ ಭಿನ್ನವಾಗಿ ಬೇರೆಯಾಗಿರ್ತಕ್ಕಂಥದ್ದು ಯಾವುದಾದರೂ ಅದೇನು ಅಂತಂದರೆ ಇಲ್ಲವೇ ಇಲ್ಲ. ಸದ್ವಸ್ತುವಿಗಿಂತಲೂ ಭಿನ್ನವಾಗಿ ಮತ್ತೊಂದು ಇಲ್ಲವೇ ಇಲ್ಲ. ಅದಕ್ಕೆ ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್, ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತು ವಿದುರಿತಿ ಅಂತ ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವನು ಬ್ರಹ್ಮ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದಾನೆಯೋ ಅವನು ಅಸದ್ರೂಪವೇ ಆಗ್ತಾನೆ ಅಂತ. ಅಂದ್ರೇನು, ನಾನಾ ಜನ್ಮಗಳನ್ನು ಪಡೀತಾ ಇದ್ದಾನೆ. ಯಾಕಂದರೆ ನಾಮರೂಪ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡು ನಾಮರೂಪಗಳಲ್ಲೇ ಅಭಿಮಾನವುಳ್ಳವನಾಗಿ ದೇಹಾದಿಗಳೇ ತಾನು ಅಂತ ತಿಳ್ಕೊಂಡು ಬ್ರಹ್ಮ ಎಲ್ಲೈತಪ್ಪ, ಬ್ರಹ್ಮ ಯಾರಿಗೆ ಕಾಣಿಸ್ತದ, ಬ್ರಹ್ಮ ಇಲ್ಲವೇ ಇಲ್ಲ, ಸುಮ್ಮನೆ ಶಾಸ್ತ್ರ ಸುಳ್ಳು ಹೇಳ್ತಾವೆ, ಗುರುಗಳೆಲ್ಲ ಸುಳ್ಳು ಹೇಳ್ತಾರೆ ಅಂಥೇಳಿ ಬ್ರಹ್ಮ ಇಲ್ಲ ಅಂತ ಯಾವ ತಿಳ್ಕೊಳ್ತಾನೋ ಅವನು ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಭವಚಕ್ರದಲ್ಲಿ ಅವನು ಸುತ್ತುತ್ತಾ ಇರ್ತಾನೆ, ತಿರುಗುತ್ತಾ ಇರ್ತಾ ಇದ್ದಾನೆ. ಆದರೆ ಬ್ರಹ್ಮ ಒಂದು ಇದೆ, ಬ್ರಹ್ಮವೇ ನಾನಾಗಿದ್ದೇನೆ ಅಂತ ಹಿಂಗೆ ಯಾವ ತಿಳ್ಕೊಳ್ತಾ ಇದ್ದಾನೋ ಅವನಿಗೆ ಸಂತ ಜ್ಞಾನಿ ಅಂತ ಕರೀತಾ ಇದ್ದಾರೆ. ಯಾಕಂದರೆ ಅವನು ಸದ್ರೂಪವಾದ ಬ್ರಹ್ಮವೇ ಆಗಿಬಿಡ್ತಾನೆ. ಬ್ರಹ್ಮವೇದ ಬ್ರಹ್ಮ ಇವ ಭವತಿ, ಬ್ರಹ್ಮವನ್ನು ಅರತ ಅಂದರೆ ಅವನು ಬ್ರಹ್ಮವೇ ಆಗಿಬಿಡ್ತಾನ ಅಂತ. ಅದಕ್ಕೆ ಇಲ್ಲಿ ಆ ಸದ್ವಸ್ತುವಿಗಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಏನಾದರೂ ಅದೇನು, ಇನ್ನೊಂದೇನಾದರೂ ಅದೇನು ಅಂತಂದ್ರೆ ಅದು ಇಲ್ಲವೇ ಇಲ್ಲ. ಹೆಂಗೆ ಒಂದು ಬಂಗಾರವೇ ಅನೇಕ ಆಭರಣಗಳಾಗಿ ತೋರ್ತಾ ಇದೆ. ಪತ್ತಾರಣ ದೃಷ್ಟಿಯೊಳಗೆ ಬಂಗಾರ, ನಮ್ಮ ದೃಷ್ಟಿಯೊಳಗೆ ಈಶ್ವರ ಅಂತೀವಿ, ಗಣಪತಿ ಅಂತೀವಿ, ಅಥವಾ ಕೃಷ್ಣ ಅಂತೀವಿ, ಏನೋ ಒಂದು ಮೂರ್ತಿ ಮಾಡಕ್ಕೆ ಕೊಟ್ಟಿರ್ತೀವಿ ಬಂಗಾರ. ನಮ್ಮದು ಬರೀ ಆ ನಾಮರೂಪಗಳಲ್ಲಿ ಕೃಷ್ಣನ ನೋಡ್ತೀವಿ, ಗಣಪತಿ ನೋಡ್ತೀವಿ, ನಾರಾಯಣ ನೋಡ್ತೀವಿ, ಅಥವಾ ಇನ್ನು ಆಭರಣಗಳನ್ನಾಗಿ ನಾವು ಕಾಣ್ತೀವಿ. ಆದರೆ ಬಂಗಾರನಿಗೆ ಮಾತ್ರ, ಪತ್ತರನಿಗೆ ಮಾತ್ರ ಅದು ಬಂಗಾರ ದೃಷ್ಟಿನೇ ಇರ್ತದೆ ಅವನಿಗೆ. ಅವೆಲ್ಲರಲ್ಲಿ ಬಂಗಾರವನ್ನೇ ಕಾಣ್ತಾನೆ. ಹಂಗೆ ಎಲ್ಲದರಲ್ಲಿ ಬಂಗಾರವೇ ಹೆಂಗೆ ಅನುಶ್ಯೂತವಾಗಿದೆಯೋ, ಬಂಗಾರವನ್ನು ಬಿಟ್ಟ ಆಭರಣಗಳು ಹೆಂಗೆ ಇಲ್ಲವೋ ಹಾಗೆ ಇಲ್ಲಿ ಆ ಬ್ರಹ್ಮವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೆ ನಾ ಸತೋ ವಿದ್ಯತೆ ಭಾವೋ ನಾ ಭಾವ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿ ಅಂತ ಗೀತೆಯಲ್ಲಿ ಭಗವಂತನೂ ಕೂಡ ಹೇಳ್ತಾನೆ. ಅಂದರೆ ಅಸತಃ ಭಾವ ನ ವಿದ್ಯತೆ, ಅಸದ್ವಸ್ತುವಿಗೆ ಇರುವಿಕೆ ಎನ್ನುವಂಥದ್ದಿಲ್ಲ. ಈಗ ಮರದ ಕೊಂಬು ಅಂತಾರೆ, ಗಗನ ಕುಸುಮ ಅಂತ ಹೇಳ್ತಾರೆ, ಬಂಜೆ ಮಗ ಅಂತ ಹೇಳ್ತಾರೆ. ಇವೆಲ್ಲ ಅಸದ್ವಸ್ತುಗಳು. ಇವುಗಳಿಗೆ ಅಸ್ತಿತ್ವ ಅದೇನು ಅಂತಂದ್ರೆ ಇಲ್ಲ. ಇವು ಬರೇ ವಾಣಿ ಮಾತ್ರದಲ್ಲಿ ಅದಾವ. ಸತಃ ಅಭಾವ ನ ವಿದ್ಯತೆ, ಯಾವ ವಸ್ತು ಸದ್ರೂಪದ ಅದು ಎಂದೂ ಅಭಾವ ಆಗುವುದಿಲ್ಲ. ಬ್ರಹ್ಮ ಅದು ಸದ್ರೂಪವಾಗಿರುವುದರಿಂದ ಅದು ಎಂದೂ ಇಲ್ಲ ಅನಿಸಿಕೊಳ್ಳುವುದಿಲ್ಲ, ಅದು ಎಂದೂ ಅಭಾವ ಆಗುವುದಿಲ್ಲ. ಅಂಥ ಸದ್ವಸ್ತುವೇ ನಾವಾಗಿದ್ದೇವೆ. ಅಂಥ ಸದ್ವಸ್ತು ಬ್ರಹ್ಮವೇ. ಯಾಕಂದರೆ ಈ ದೇಹ ಬರೋದಕ್ಕಿಂತಲೂ ನಾವು ಮೊದಲು ಅದೇವಿ. ಈ ದೇಹ ನಾಶಾನಂತರದಲ್ಲಿಯೂ ನಾವು ಇರ್ತೀವಿ. ಈ ದೇಹ ಇರುವಾಗಲೂ ಕೂಡ ನಾವು ಅದೇವಿ. ನಾವು ಹೇಳ್ತೀನಿ ನೀ ಅದೇ ಇಲ್ಲೋ ಅಂತ ಕೇಳಿದರೆ ನಾವು ವಿಚಾರ ಮಾಡಿ ಹೇಳ್ತೇವಂತೇವೇನು? ನಾನು ಅದೀನಿ ಅನ್ನುವಂಥದ್ದು ನಮಗೆ ಹೇಗೆ ಅನುಭವ ಸಿದ್ಧವಾಗಿರ್ತಕ್ಕಂಥದ್ದು ಅದೋ ಹಾಗೆ ಇಲ್ಲಿ ತಾನೇ ನಿಜಗುಣ ಶ್ರೀಗಳು ಕೂಡ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಮ್ಮನ್ನು ಕುರಿತು ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ತನ್ನೊಳಿಹುದು ಸತ್ಯ ಪದವದು ಅದನ್ನು ಅನುಭವದಿ ನೋಡು ಮನುಜ ನೀನ ಹೇ ಮುಕ್ತನು ಅಂತ ಹೇಳಿದರು. ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡು ಮನುಜ ಅಂತ ಹೇಳ್ತಾ ಇದ್ದಾರೆ.
ನಿನ್ನೊಳಗೆ ಆ ಸದ್ರೂಪವಾಗಿರ್ತಕ್ಕಂಥ ಇದು ಆ ಪದ ಅದ ಸತ್ಯ ಪದ ಅನ್ನೋದು ನಿನ್ನೊಳಗೆ ಅದ, ಅದನ್ನು ಅನುಭವದಿಂದ ನೋಡು ಅಂತ ಹೇಳಿದರು. ನೋಡ್ರಿ, ಮೊದಲ ಜನ್ಮದ ದೇಹ ಈ ದೇಹ, ಇನ್ನು ಮುಂದೊದಗುವ ದೇಹವು ಬೇರೆ ಬೇರೆ, ಪುದಿದು ನೀನೋರ್ವ ನವರೊಳಗಲ್ಲದೆ ಕರ್ಮದುದಯದಿಂ ದೇಹಿಯಾಗಿರುವುದರಿಂದ ಅಂತ ಹೇಳಿದರು. ಮೊದಲ ಜನ್ಮದ ದೇಹ ಅಂದರೆ ಈ ದೇಹ ಬರೋದಕ್ಕಿಂತಲೂ ಪೂರ್ವದಲ್ಲಿ ಹಿಂದೆ ಎಷ್ಟೋ ಜನ್ಮಗಳು ನಮಗೆ ಗತಿಸಿ ಹೋಗಿದ್ದಾವೆ. ನಾವು ಎಷ್ಟೋ ದೇಹಗಳ ಧಾರಣ ಮಾಡಿಕೊಂಡು ಬಂದೇವಿ. ಎಲ್ಲ ದೇಹದಲ್ಲಿ ನಾವು ಇದ್ದವರ ಈ ದೇಹ, ಈ ಸದ್ಯ ಪ್ರತ್ಯಕ್ಷ ಈಗೇನು ನಮಗೊಂದು ಶರೀರ ಬಂದದಲ್ಲ, ಈ ಶರೀರ ಅನ್ನುವಂಥದ್ದು. ಇನ್ನು ಮುಂದೊದಗುವ ದೇಹವು ಬೇರೆ ಬೇರೆ, ಇನ್ನು ಮುಂದೆ ಬರ್ತಕ್ಕಂಥ ದೇಹಗಳು. ಯಾಕಂದರೆ ನಾವು ಮಾಡಿದ ಕರ್ಮಾನುಸಾರವಾಗಿ ನಾವು ಮತ್ತೆ ಪುಣ್ಯ ಹೆಚ್ಚಿತ್ತಪ್ಪ ಅಂದರೆ ದೇವತೆಗಳಾಗಿ ಹುಟ್ಟಿ ಬರ್ತೀವಿ. ಪಾಪ ಹೆಚ್ಚಾಗಿತ್ತು ಅಂದರೆ ಗಿಡ ಮರ ಕ್ರಿಮಿಗಳ ಜನ್ಮವನ್ನು ಪಡಿತಾ ಇದ್ದೀವಿ. ಪುಣ್ಯ ಪಾಪಗಳ ಮಿಶ್ರಣ ಇತ್ತು ಅಂತಂದರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬರ್ತದೆ. ಆದ್ದರಿಂದ ಇಲ್ಲಿ ಆ ಎಲ್ಲ ಶರೀರಗಳಲ್ಲಿರ್ತಕ್ಕಂಥವನು ನೀನೊಬ್ಬನ ಅದಿ ಅಂತ. ಅವೆಲ್ಲ ದೇಹಗಳು ಬೇರೆ ಬೇರೆ ಅದಾವು, ನೀನು ಮಾತ್ರ ಎಲ್ಲ ದೇಹಗಳಲ್ಲಿ ಇರುವವನು ನೀನೊಬ್ಬನ ಅದಿ ಅಂತ ಹೇಳ್ತಾ ಇದ್ದಾರೆ. ಆ ಕರ್ಮದಿಂದ ನಿನಗೆ ಈ ದೇಹ ಬಂದು ನೀನು ದೇಹಿ ಅಂತ ಹೇಳಿಸ್ಕೊಂಡಿ ಅಂತ ನಿಜಗುಣಶೀಲವರು ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಅದಕ್ಕೆ ಹೇಳ್ತಾರೆ ಅವರು, ಕಲಶ ಘಟ ಕುಂಭ ಆದಿ ಮೃತ್ಸ್ನಾಯಾ. ಮೃತ್ಸ್ನ ಅಂತಂದರೆ ಏನು? ಮಣ್ಣು. ಈ ಮಣ್ಣಿಗಿಂತಲೂ ಈ ಕಲಶ ಅನ್ನುವಂಥದ್ದು, ಗಡಿಗೆ ಎನ್ನುವಂಥದ್ದು, ಮಡಿಕೆ ಎನ್ನುವಂಥದ್ದು, ಇವು ಮೊದಲಾದವುಗಳು ಮಣ್ಣಿಗಿಂತ ಪೃಥಕ್ ಅವಗತಂ ಕಿಂ, ಅವು ಬೇರೆಯಾಗಿ ಅರಿಸ್ಕೊಳ್ತಾವೇನು? ಈಗ ಒಂದು ಮಣ್ಣ ಏನಾಗೈತಿ ಅಂತಂದರೆ, ಕುಂಬಾರ ಅನೇಕ ಕಲಶವನ್ನು ಮಾಡಿಟ್ಟಿದ್ದಾನೆ. ಒಂದು ಹೂಜಿ ಮಾಡಿಟ್ಟನಂತ ತಿಳ್ಕೊಡ್ರಿ, ಒಂದು ಗಡಿಗೆ ಮಾಡಿಟ್ಟಂತ ತಿಳ್ಕೊಡ್ರಿ, ಒಂದು ಮಡಿಕೆ ಮಾಡಿಟ್ಟಾನ, ಇನ್ನು ಮುಚ್ಚಳ ಮಾಡ್ಯಾನ, ಇನ್ನು ಏನೆಲ್ಲ ವಸ್ತುಗಳನ್ನು ಮಾಡಿಟ್ಟಿದ್ದಾನ. ಅದು ಒಂದೇನದು, ಒಂದು ಮಣ್ಣಾದದು. ಆ ಮಣ್ಣಿಗಿಂತಲೂ ಕಲಶ ಗಡಿಗೆ ಮಡಿಕೆ ಇವೆಲ್ಲ ಬೇರೆ ಅದಾವೇನು? ಬೇರೆಯಾಗಿ ನಮಗೆ ಅರಿಯಲ್ಪಡ್ತಾವೇನು ಅಂತಂದರೆ ಇಲ್ಲ. ಅವೆಲ್ಲವೂ ಮಣ್ಣಿನ ಸ್ವರೂಪನದಾವಂತ. ಒಂದು ಮಣ್ಣ ಏನಾಗೈತಿ ಅಲ್ಲಿ, ಕಲಶ ಆಗೈತಿ, ಗಡಿಗೆ ಆಗೈತಿ, ಮಡಿಕೆ ಆಗೈತಿ, ಕುಡಿಕೆ ಆಗೈತಿ, ಇನ್ನು ಏನೆಲ್ಲ ಆಗಿ ಆ ಮಣ್ಣ ತೋರ್ಲಿಕ್ಕತ್ತದ. ಎಲ್ಲದರಲ್ಲಿರ್ತಕ್ಕಂಥ ಮಣ್ಣು ಮಾತ್ರ ಅದು ಒಂದ ಅದ, ಮಣ್ಣೇನು ಬೇರೆ ಆಗಿಲ್ಲ. ಅಲ್ಲಿ ಗಡಿಗೆ ಅವು ಬೇರೆ ಬೇರೆ ಕಾಣ್ತಾವೆ ನಮಗೆ. ಗಡಿಗೆ ಬೇರೆ, ಕಲಶ ಬೇರೆ, ಮಡಿಕೆ ಬೇರೆ, ಮುಚ್ಚಳ ಬೇರೆ, ಕುಡಿಕೆ ಬೇರೆ ಅಂತ ನಾವು ಎಲ್ಲ ಬೇರೆ ಬೇರೆ ಅಂತ ನಾವು ತಿಳ್ಕೊಂಡೇವಿ. ಆದರೆ ಎಲ್ಲರದಲ್ಲಿರ್ತಕ್ಕಂಥ ಆ ಮಣ್ಣು ಮಾತ್ರ ಅದು ಒಂದೇ ಆಗೈತಿ. ಹಾಗೆಲ್ಲ ವಸ್ತುಗಳಲ್ಲಿರ್ತಕ್ಕಂಥ ಯಾವ ಸದ್ವಸ್ತು, ಆ ಬ್ರಹ್ಮವಸ್ತು ಮಾತ್ರ ಅದು ಒಂದ ಅದ ಅಂತ. ಮಾಯಾ ಮದಿರ ಯಾ ಭ್ರಾಂತಃ, ಯಾವನು ಮಾಯೆ ಎನ್ನುವಂಥ ಮದ್ಯಪಾನ ಮಾಡಿದಾನೋ. ಇಲ್ಲಿ ಮದ್ಯಪಾನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅವನಿಗೊಂಥರ ಭ್ರಾಂತಿ ಹಿಡಿದು ಬಿಟ್ಟಿರ್ತದೆ. ಅವನಿಗೆ ಏನೇನೋ ಮಾತಾಡ್ತಿರ್ತಾನ, ಎಲ್ಲೆಲ್ಲೋ ಬಿದ್ದಿರ್ತಾನ, ಅವನಿಗೆ ಗಠಾರಂತ ಜ್ಞಾನ ಇಲ್ಲ, ಇದು ಒಳ್ಳೆಯ ಶುಚಿಯಾದ ಜಾಗ ಅಂತ ಗೊತ್ತಿಲ್ಲ. ತನ್ನ ಬಾಯಿಗೆ ಬಂದಂತೆ ನುಡಿತಾ ಇರ್ತಾನೆ ಅವನಿಗೆ. ಯಾಕಂದರೆ ಅವನಿಗೆ ಮದ್ಯಪಾನ ಮಾಡಿದ್ದರಿಂದ ಉನ್ಮತ್ತನಾಗಿ ಬಿಟ್ಟಿದ್ದಾನೆ. ಅವನಿಗೆ ಶರೀರದ ಮೇಲೆ ಏನೂ ಅವನಿಗೆ ಜ್ಞಾನ ಇಲ್ಲ. ಅವನು ಬಟ್ಟೆಗಳು ಅಸ್ತವ್ಯಸ್ತ ಆಗಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವುದಿಲ್ಲ. ಅವನ ಮಾತುಗಳಲ್ಲಿ ಭಿನ್ನ ಭಿನ್ನವಾದ ಮಾತುಗಳು ಬರ್ತಾ ಇರ್ತವೆ. ಅವನು ಒಳ್ಳೆಯ ಮನುಷ್ಯ ಇದ್ದಾಗ ಮದಿರ ಕುಡಿದೇ ಇರತಕ್ಕಂಥ ವ್ಯಕ್ತಿ ಹೆಂಗೆ ಅವನು ಎಲ್ಲ ರೀತಿ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇರ್ತಾನೋ, ಅವನ ವಾಣಿಯೊಳಗೆ ಎಲ್ಲ ಮಾತುಗಳು ಕರೆಕ್ಟಾಗಿ ಸರಿಯಾಗಿ ಬರ್ತಿರ್ತಾವೆ. ಅದೇ ಕುಡಿದ ಮನುಷ್ಯ ಅವ ಏನೇನೋ ಬಾಯಿಯೊಳಗೆ ಬೈತಿರ್ತಾನೆ, ಏನೇನು ನುಡಿತಾ ಇರ್ತಾನೆ. ಹಂಗೆ ಇಲ್ಲಿ ಮಾಯಾ ಅಂದರೆ ಅಜ್ಞಾನ. ಈ ಅಜ್ಞಾನ ಅನ್ನುವಂಥ ಮದ್ಯಪಾನವನ್ನು ಮಾಡಿರ್ತಕ್ಕಂಥ ಭ್ರಾಂತನಾಗಿರ್ತಕ್ಕಂಥ ಮನುಷ್ಯ ಏನಂತಾನ, ನಾನು, ನೀನು, ಅವಳು, ಅದು, ಇದು ನೋಡ್ರಿ, ಇದೆಲ್ಲ ಭೇದಾಕಾರವಾಗಿ ನೋಡ್ತಾನೆ. ಯಾಕಂದರೆ ಅವನಿಗೆ ಆ ಸದ್ವಸ್ತುವಿನ ಜ್ಞಾನವೇ ಇಲ್ಲ.
ಸದ್ವಸ್ತು ಎಲ್ಲದರಲ್ಲಿ ಅನುಶ್ರುತವಾಗಿದೆ ಎನ್ನುವಂಥ ಪರಿಪೂರ್ಣ ಜ್ಞಾನ ಅವನಿಗೆ ಐತೇನು ಅಂತಂದರೆ ಇಲ್ಲ. ನೋಡಿರಿ, ಅಜ್ಞಾನಿ ಈ ಪ್ರಪಂಚವನ್ನು ನಾನು, ನೀನು, ಅವನು, ಅವಳು, ಅದು ಅಂಥೇಳಿ ಹಿಂಗೆ ಭೇದವಾಗಿ ನೋಡ್ತಾನೆ. ಯಾಕಂದ್ರೆ ಮಾಯ ಅನ್ನುವಂಥ ಮದಿರವನ್ನು ಅವನು ಕುಡಿದುಬಿಟ್ಟಾನ. ಮಾಯಾಮದಿರವನ್ನು ಕುಡಿದಿರತಕ್ಕಂಥ ವ್ಯಕ್ತಿ, ಅವನಿಗೆ ನಾಮರೂಪದಲ್ಲಿ ದೃಷ್ಟಿ ಇದೆ. ನಾಮರೂಪದಿಂದ ತೋರ್ತಕ್ಕಂಥ ಪ್ರಪಂಚದಲ್ಲಿ ಅವನು ಭೇದವನ್ನೇ ನೋಡ್ತಾ ಇದ್ದಾನೆ. ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇರುವುದು ಒಂದೇ ಅಖಂಡವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಸರ್ವಂ ಖಲು ಇದಂ ಬ್ರಹ್ಮ. ಇದಂ ಅಂದರೆ ನಾಮರೂಪ. ಈ ಪ್ರಪಂಚ ಇದು ನಿಶ್ಚಯವಾಗಿ ಬ್ರಹ್ಮರೂಪವೇ ಅದ. ಆದರೆ ಅಜ್ಞಾನಿ ಅದನ್ನು ತಿಳ್ಕೊಂಡಿಲ್ಲ. ಅಜ್ಞಾನಿ ಎಂದೇ ತಿಳ್ಕೊಂಡಿದ್ದಾನ ಅಂತಂದ್ರೆ ಇವೆಲ್ಲದರಲ್ಲಿಯೂ ಬೇರೆ ಬೇರೆಯೇ ಅದ ಅಂತ. ಮೃತ್ಯು ಸಮೃತ್ಯುಮಾಪ್ನೋತಿ ಯಹ್ಯನಾನೇಯೋ ಪಶ್ಯತಿ. ಅದಕ್ಕೆ ಯಮಧರ್ಮ ಹೇಳ್ತಾ ಇದ್ದಾನೆ, ಯಾರು ಇಲ್ಲಿ ಅದು ಬೇರೆ, ಇದು ಬೇರೆ, ಅವಳು ಬೇರೆ, ಇವಳು ಬೇರೆ, ನಾನು ಬೇರೆ, ನೀನು ಬೇರೆ ಅಂಥೇಳಿ ಹಿಂಗೆ ಭೇದವನ್ನು ಕಾಣ್ತಾ ಇದ್ದಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನೆ ಅಂತ ಹಿಂಗೆ ನಮಗೆ ಶ್ರುತಿ ಅನ್ನುವಂಥದ್ದು ಬೋಧ ಮಾಡ್ತದೆ. ಅದಕ್ಕೆ ನಮಗೆ ಜನ್ಮಗಳಿಗೆ ಕಾರಣ ಯಾವುದು ಅಂತಂದರೆ ಭೇದಜ್ಞಾನ. ಆ ಭೇದಜ್ಞಾನ ಅಳಿಬೇಕಂತಾರೆ. ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಅಖಂಡ ಪರವಸ್ತುವಿನ ಜ್ಞಾನವನ್ನೇ ನಾವು ಮಾಡಿಕೊಳ್ಬೇಕು. ಅದೇ ಸದ್ರೂಪವಾಗಿರ್ತಕ್ಕಂಥದ್ದು, ಅದೇ ನಿತ್ಯವಾಗಿರ್ತಕ್ಕಂಥದ್ದು, ಅದೇ ನಮ್ಮೆಲ್ಲರ ಸ್ವರೂಪ ಅನ್ನುವಂಥದ್ದು ಅದ. ಅದಕ್ಕೆ ಅಂಥ ಪರಿಪೂರ್ಣ ಸದ್ವಸ್ತುವನ್ನೇ ನಾವು ಕಾಣಬೇಕು ಅಂತ. ಹೆಂಗೆ ನಾರದ ಮುನಿಗಳು ಬಂದು ಕೃಷ್ಣನಲ್ಲಿ ಕೇಳಿದ್ರಂತ, ಹೇ ಪರಮಾತ್ಮ, ನಿನಗೆ 16,000 ಪತ್ನಿಯರಿದ್ದಾರೆ, ಒಬ್ಬ ಸ್ತ್ರೀಯನ್ನಾದರೂ ನನಗೆ ಕೊಡಬಾರದೆ ಅಂತ ಕೇಳಿದಂತ. ಸರಿಯಪ್ಪ, ನಾನು ಎಲ್ಲಿ ಯಾರ ಹತ್ರ ಇರಂಗಿಲ್ಲಲ್ಲ ಅಲ್ಲಿ ಹೋಗು, ನಾನು ಇಲ್ಲದೆ ಇರತಕ್ಕಂಥ ಆ 16,000 ಪತ್ನಿಯರಲ್ಲಿ ಯಾರನ್ನಾದರೂ ನೀನು ಕರ್ಕೊಂಡು ಹೋಗ್ಬೋದು ಅಂತ ಕೃಷ್ಣ ಪರಮಾತ್ಮ ಹೇಳಿದಂತ. ಆಯ್ತು ಬಿಡು ಅಂಥೇಳಿ ಒಬ್ಬೊಬ್ಬರ ಮನೆಗೆ ಹೋದ. ಅಲ್ಲಿ ಕೃಷ್ಣ ಪರಮಾತ್ಮ ಯಾವ ಸ್ತ್ರೀ ಇರ್ತಿದ್ರು. ಅವ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲ ಕಡೆಯಲ್ಲಿ ಕೃಷ್ಣ ಪರಮಾತ್ಮನೇ ಕಂಡ. ಕೃಷ್ಣ ಪರಮಾತ್ಮ ಇಲ್ಲದಂಥ ಸ್ತ್ರೀ ಇದ್ದಿದ್ದಿಲ್ಲ ಅಲ್ಲಿ. ಕೃಷ್ಣ ಪರಮಾತ್ಮನ ಜೊತೆಯಲ್ಲಿಯೇ ಆ 16,000 ಪತ್ನಿಯರು ಇದ್ರಂತ. ಅವನಿಗೆ ಆಶ್ಚರ್ಯ ಹೋಯಿತು. ಅಂದರೆ ಪರಮಾತ್ಮ ಪರಿಪೂರ್ಣ ಅಂತ, ಅವನೇ ಇಲ್ಲಿ ಎಲ್ಲ ಸ್ವರೂಪನೂ ತಾನೇ ಆಗಿದ್ದಾನೆ ಅಂತ. ಇನ್ನೊಂದು ಪ್ರಸಂಗದೊಳಗೆ ಇಲ್ಲಿ ದೇವೇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಈ ವೃಂದಾವನದ ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲರೂ ಅವನಿಗೆ ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು, ಅವನಿಗೆ ಅಗ್ರಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಕೃಷ್ಣ ಪರಮಾತ್ಮನ ತಡೆ ಹಿಡಿದ. ಅವನಿಗೆ ಯಾಕೆ ನಾವು ಅಗ್ರಪೂಜೆ ಸಲ್ಲಿಸಬೇಕು ಅಂಥೇಳಿ ಅದನ್ನು ನಿಲ್ಲಿಸಿಬಿಟ್ಟ. ಇದರಿಂದ ಅವನಿಗೆ ಸಿಟ್ಟು ಬಂದುಬಿಡ್ತು ಇಂದ್ರನಿಗೆ. ಆವಾಗ ಅವನು ಧಾರಾಕಾರವಾಗಿ ಮಳೆಯನ್ನು ಸುರಿಸಲಿಕ್ಕೆ ಹತ್ತಿಬಿಟ್ಟ. ಆವಾಗ ಕೃಷ್ಣ ಪರಮಾತ್ಮ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ. ಮುಂದೆ ಅವನ ಅಹಂಕಾರ ನಿರಸನ ಆಯಿತು. ಮತ್ತೊಂದು ಸಂದರ್ಭದಲ್ಲಿ ಏನು ಬಂತು ಅಂತಂದರೆ, ಈ ಎಲ್ಲ ಗೋಪಾಲಕರೆಲ್ಲ ಕೃಷ್ಣನನ್ನೇ ಇವರು ಅವನನ್ನೇ ಕೊಂಡಾಡ್ತಾರ, ಅವನಿಗೆ ಇದನ್ನು ಮಾಡ್ತಾ ಇದ್ದಾರ ಅಂಥೇಳಿ ಒಂದು ಸಲ ಅರಣ್ಯಕ್ಕೆ ಗೋವುಗಳನ್ನು ಕಾಯಲಿಕ್ಕೆ ಹೋದಾಗ ಆಕಳುಗಳನ್ನೆಲ್ಲ ಅಪಹರಿಸಿಬಿಟ್ಟ. ಅಪಹರಿಸಿದಾಗ ಏನಾಯಿತು ಅಂತಂದರೆ, ಆಕಳೆಲ್ಲ ಎಲ್ಲಿ ಹೋದವು ಅಂಥೇಳಿ ಅಲ್ಲಿ ಗೋಪಾಲಕರು ಹುಡುಕ್ಲಿಕ್ಕೆ ಹೋಗಿಬಿಟ್ರು. ಅವರನ್ನು ಕೂಡ ಅಪಹರಿಸಿಬಿಟ್ಟ. ಸರ್ವಜ್ಞನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಅರ್ಥ ಆಯಿತು, ಓಹೋ ಇದೆಲ್ಲ ದೇವೇಂದ್ರನ ಕೆಲಸ ಇದು ಅಂಥೇಳಿ. ಎಲ್ಲ ಗೋಪಾಲಕರು ತಾನೇ ಆದ, ಗೋವುಗಳು ತಾನೇ ಆದ, ತಾನೇ ಗೋವುಗಳಾದ, ತಾನೇ ಗೋಪಾಲಕರಾದ. ಮತ್ತು ಯಥಾ ಈ ರೀತಿ ಮನೆಗೆ ಹೋದ. ಆವಾಗ ಒಂದು ದಿವಸ ಹೋದ, 2 ದಿವಸ ಆಯ್ತು. ಸ್ವಲ್ಪ ದಿವಸ ನೋಡಿ ಅವನಿಗೆ ನಾಚಿಕೆ ಅನ್ನಿಸ್ತು ಇಂದ್ರನಿಗೆ. ಓಹೋ ನಾನು ಕೊಟ್ಬಿಡಬೇಕು ಅಂಥೇಳಿ ಮತ್ತೆ ಗೋಪಾಲಕರನ್ನು, ಯಾವ ಗೋಗಳನ್ನು ಅಡಗಿಸಿಟ್ಟಿದ್ದಲ್ಲ ಅವುಗಳನ್ನು ಬಂದು ಕೃಷ್ಣನಿಗೆ ಒಪ್ಪಿಸಿಬಿಟ್ನಂತ.
ಒಂದು ಅಪರಾಧವಾಯಿತು, ನೀನು ಸರ್ವಂತರ್ಯಾಮಿ, ಸರ್ವರೂಪನೂ ನೀನದಿ ಅಂತ. ನೋಡಲ್ಲಿ ಆಕಳುಗಳಾದವನು ಕೃಷ್ಣ ಪರಮಾತ್ಮನೇ, ಗೋಪಾಲರ್ಕ ಆದವನು ಕೃಷ್ಣ ಪರಮಾತ್ಮನೇ. ಒಬ್ಬನೇ ಅಲ್ಲಿ ಅನೇಕ ರೂಪಗಳನ್ನು ಹೆಂಗೆ ಧಾರಣ ಮಾಡಿದನೋ ಹಂಗೆ ಇಲ್ಲಿ ಇರುವಂಥ ಒಂದು ಸದ್ವಸ್ತುವೇ ಇಲ್ಲಿ ನಾನಾ ಪ್ರಪಂಚಕಾರವಾಗಿ ತೋರ್ಲಿಕ್ಕತ್ತದ ಅಂತ. ಆದ್ದರಿಂದ ಇಲ್ಲಿ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಏನು ಮಾಡ್ತಾನೆ ಅಂತಂದರೆ, ಮಾಯಾಮಧಿರ, ಮಾಯಾ ಅನ್ನುವಂಥ ಮದ್ಯಪಾನದಿಂದ ಈ ಪ್ರಪಂಚದಲ್ಲಿ ಇಲ್ಲಿ ಅವನು ಭ್ರಾಂತನಾಗಿ ಏನಂತ ಇದ್ದಾನ, ನಾನು ನೀನು ಅಂಥೇಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಯಾ ಸಮವಿಹಾರೇಣ ಯತ್ರ ನಾನ್ಯದಿತಿ ಶ್ರುತಿ ಬ್ರವೀತಿ ದ್ವೈತರಾಹಿತ್ಯಂ ಮಿಥ್ಯಾಧ್ಯಾಸ ನಿವೃತ್ತಯೇ. ಯತ್ರ ಅನ್ಯತ್ ನ ಪಶ್ಯತಿ. ನೋಡ್ರಿ, ಶ್ರುತಿ ಅನ್ನುವಂಥದ್ದು ಏನು ಹೇಳ್ತದೆ ಅಂತಂದ್ರೆ, ಎಲ್ಲಿ ಮತ್ತೊಂದನ್ನು ನೋಡುವುದಿಲ್ಲವೋ. ಛಾಂದೋಗ್ಯೋಪನಿಷತ್ನಲ್ಲಿ ಭೂಮಾವಿದ್ಯೆಯನ್ನು ಹೇಳುವಂಥ ಸಂದರ್ಭದೊಳಗೆ ಯತ್ರ ನಾಣ್ಯ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮಾ ಅಂತ ಹೇಳಿದರು. ಭೂಮಾ ಅಂತಂದರೆ ಯಾವುದಕ್ಕೆ ಕರಿತಾ ಇದ್ದಾರೆ ಅಂತಂದರೆ, ಎಲ್ಲಿ ಮತ್ತೊಂದನ್ನು ನೋಡುವುದಿಲ್ಲ, ಮತ್ತೊಂದನ್ನು ಕೇಳುವುದಿಲ್ಲ, ಮತ್ತೊಂದನ್ನು ಅರಿಯುವುದಿಲ್ಲ, ಅದಕ್ಕೆ ಭೂಮಾ ಅಂತ ಕರೀತಾರೆ. ನೋಡಿ, ಆ ಬ್ರಹ್ಮದೊಳಗೆ ಅಲ್ಲಿ ಇನ್ನೊಂದನ್ನು ಕಾಣೋದು ಐತೇನು ಅಂತಂದರೆ ಇಲ್ಲ, ಅಲ್ಲಿ ಕಾಣಿಸಿಕೊಳ್ಳುವಂಥದ್ದು ಯಾವ ವಸ್ತುನೂ ಇಲ್ಲ. ಅಲ್ಲಿ ತಿಳಿಯುವುದಾಗಲಿ ಅಲ್ಲಿ ತಿಳಿಯುವುದು ಯಾವುದೂ ಇಲ್ಲ, ಅಲ್ಲಿ ನೋಡಲ್ಪಡುವುದೂ ಇಲ್ಲ, ಅಲ್ಲಿ ತಿಳಿಯುವಂತಹದ್ದು ಇಲ್ಲ. ಆದ್ದರಿಂದ ಅದು ಭೂಮಾ ಅಂತ. ಅದಕ್ಕೆ ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮಾ ಅಂಥೇಳಿ ಹಿಂಗೆ ಶ್ರುತಿ ಅನ್ನುವಂಥದ್ದು ಛಾಂದೋಗ್ಯೋಪನಿಷತ್ನಲ್ಲಿ ಮಂತ್ರ ಅನ್ನುವಂಥದ್ದು ಹೇಳ್ಕೊಂಡು ಬಂದಿದ್ದಾರೆ. ಅದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಬ್ರಹ್ಮ ಅದು ಅಂದೇ ಅಖಂಡವಾಗಿರ್ತಕ್ಕಂಥ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಬ್ರಹ್ಮದೊಳಗೆ ಅಲ್ಲಿ ಕೇಳೋದಾಗಲಿ ನೋಡೋದಾಗಲಿ ತಿಳಿಯುವುದಾಗಲಿ ಇವೇನಾದರೂ ಕ್ರಿಯೆಗಳದಾವೇನು ಅಂತಂದರೆ ಇವು ಯಾವೂ ಇಲ್ಲವೇ ಇಲ್ಲ. ಅದು ಇರುವುದು ಒಂದೇ ವಸ್ತು ಅಂತ. ಹಾಗೆ ಇಲ್ಲಿ ಅಂಥ ಒಂದು ಸದ್ವಸ್ತು ಅನ್ನುವಂಥದ್ದನ್ನು ಇಲ್ಲಿ ಮಿಥ್ಯಾರೂಪವಾಗಿರತಕ್ಕಂಥ ಒಂದು ಅಧ್ಯಾಸ ಅನ್ನುವಂಥದ್ದನ್ನು, ಅದಕ್ಕೆ ಕ್ರಿಯಾ ಸಮವಿಹಾರೇಣ ನಾಣ್ಯದಿತಿ ಶ್ರುತಿ ಅಂದರೆ ಯತ್ರ ನಾಣ್ಯತ್ ಪಶ್ಯತಿ ಅನ್ನುವಂಥ ಯಾವ ಶ್ರುತಿ ಅನ್ನುವಂಥದ್ದು ಅದಲ್ಲ, ಇದು ಮಿಥ್ಯಾ ಅಧ್ಯಾಸ ನಿವೃತ್ತಯೇ. ಇಲ್ಲಿ ಮಿಥ್ಯಾರೂಪವಾಗಿರತಕ್ಕಂಥ ಅಧ್ಯಾಸವನ್ನು ಹೋಗಲಾಡಿಸಬೇಕು ಅಂಥೇಳಿ ಕ್ರಿಯಾ ಸಮವಿಹಾರೇಣ ಅಂದರೆ ಇಲ್ಲಿ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಪುನಃ ಪುನಃ ನಮಗೇನು ಮಾಡ್ತದೆ, ದ್ವೈತರಾಹಿತ್ಯಂ ಬ್ರವೀತಿ, ಆ ಅದ್ವೈತ ತತ್ವವನ್ನೇ ಅದು ನಮಗೆ ಹೇಳ್ತದ ಅಂತ. ಇಲ್ಲಿ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಏನು ಮಾಡ್ತದದು, ಈ ಅದ್ವೈತತ್ವವನ್ನೇ ಶ್ರುತಿ ಎನ್ನುವಂಥದ್ದು ಬೋಧ ಮಾಡುವಂಥದ್ದಾಗ್ಯದ. ಯಾಕಂದರೆ ಇಲ್ಲಿ ಅಧ್ಯಾಸ ಆಗಿಬಿಟ್ಟದ ನಮಗೆ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅಂತಾರೆ. ಅದು ಅಲ್ಲದರಲ್ಲಿ ಅದು ಅನ್ನುವಂಥ ಬುದ್ಧಿಗೆ ಅಧ್ಯಾಸ ಅಂತ ಕರೆದರು. ಈ ದೇಹಾದಿಗಳು ತಾನಲ್ಲ, ಇದು ತಾನಂತ ತಿಳ್ಕೊಂಡಿದ್ದನ ಅಧ್ಯಾಸ. ಈ ನಾಮರೂಪ ಪ್ರಪಂಚ ಅನ್ನುವಂಥದ್ದು ಇದು ಸತ್ಯ ಅಲ್ಲ, ಇದನ್ನು ಸತ್ಯ ಅಂತ ತಿಳ್ಕೊಂಡಿದ್ದನೇ ಅಧ್ಯಾಸ. ಹೆಂಗೆ ಹಗ್ಗದಲ್ಲಿ ಸರ್ಪದ ಅಧ್ಯಾಸ ಆಗ್ಯದ, ಮೋಟು ಮರದಲ್ಲಿ ಕಳ್ಳನ ಅಧ್ಯಾಸ ಆಗ್ಯದ. ಅಲ್ಲಿರೋದು ಮೋಟು ಮರ, ನಾವು ತಿಳ್ಕೊಂಡಿದ್ದು ಕಳ್ಳ ಅಂತ. ಇರೋದು ಸುಕ್ತಿ, ನಾವು ತಿಳ್ಕೊಂಡಿದ್ದು ಬೆಳ್ಳಿ ಅಂತ. ಅದು ಇರೋದೊಂದು ತಿಳ್ಕೊಂಡಿದ್ದೊಂದು, ಇದಕ್ಕೆ ಅಧ್ಯಾಸ ಅಂತ ಕರೀತಾರೆ. ಹಂಗಿರೋದು ಸದ್ರೂಪ ಬ್ರಹ್ಮ. ನಾವೇನು ಮಾಡ್ತೇವೆ, ಬ್ರಹ್ಮಕ್ಕೆ ವಿಲಕ್ಷಣವಾಗಿ ಜಗತ್ತು ಬೇರೆ ಅದ ಅಂತೇಳಿ ನಾವೇನು ತಿಳ್ಕೊಂಡಿದ್ದೇವಲ್ಲ, ಈ ಒಂದು ಅಧ್ಯಾಸವನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಅನೇಕ ಶ್ರುತಿಗಳು ನಮಗೆ ಆ ಎಲ್ಲ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಆ ಅದ್ವೈತತ್ವವನ್ನೇ ನಮಗೆ ಬೋಧ ಮಾಡುವಂಥವುಗಳಾಗ್ತಾ ಇದ್ದಾವೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಕ್ರಿಯಾ ಸಮವಿಹಾರೇಣ ಯತ್ರ ನಾಣ್ಯದಿತಿ ಶ್ರುತಿ ಬ್ರವೀತಿ ದ್ವೈತರಾಹಿತ್ಯಂ ಮಿಥ್ಯಾಧ್ಯಾಸ ನಿವೃತ್ತಯೇ.
ಅದಕ್ಕೆ ಇಲ್ಲಿ ಶ್ರುತಿ ಎನ್ನುವಂಥದ್ದು ಏನು ಮಾಡ್ತು, ನಮಗೆ ವಿದ್ಯಾರೂಪವಾಗಿರ್ತಕ್ಕಂಥ ಅಧ್ಯಾಸವನ್ನು ಅದನ್ನು ಹೋಗಲಾಡಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಇಲ್ಲಿ ಪುನಃ ಪುನಃ ಆ ಅದ್ವೈತತ್ವವನ್ನೇ ನಮಗೆ ಉಪದೇಶ ಮಾಡುವಂಥದ್ದಾಗ್ಯದ ಅಂಥೇಳಿ ಈ ಪ್ರಕಾರವಾಗಿ ಶ್ರುತಿಯ ಪ್ರಮಾಣವನ್ನು ಕೊಟ್ಟು ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಮುಂದಿನ ವಿಚಾರವನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ 2 ನುಡಿಗಳ ಸದೃಶನ ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.